ಹೆಣ್ಣಾಗಿ ಹುಟ್ಟುವುದೇ ಶಾಪವೆಂದು ಭಾವಿಸುವ ಈಗಿನ ಕಾಲದಲ್ಲಿ ಹೆಣ್ಣಾಗಿ ಹುಟ್ಟಿ, ಅದರಲ್ಲೂ ಬಡ ಕುಟುಂಬದಲ್ಲಿ ಹೆಣ್ಣಾಗಿ ಹುಟ್ಟಿ ಜೀವನ ನಡೆಸಲು ಕೂಡ ಬಹಳ ಸಂಕಷ್ಟ ಪಡುತ್ತಿದ್ದಂತಹ ಸಂದರ್ಭದಲ್ಲಿ ಹೊಟ್ಟೆಪಾಡಿಗಾಗಿ ಟೈಲರಿಂಗ್ ಮಾಡುತ್ತಾ ಮಕ್ಕಳಿಗೆ ಅರಬ್ ತರಗತಿಗಳನ್ನು ತೆಗೆದುಕೊಳ್ತಾ ಜೀವನ ನಡೆಸುತ್ತಿದ್ದರು. ನಮ್ಮ ಕುಟುಂಬ 3 ಜನ, ನಾವು 2 ಹೆಣ್ಮಕ್ಳು 1 ಗಂಡು ಮಗ. ಸಂಸಾರ ಚೆನ್ನಾಗಿ ನಡೀತಾ ಇತ್ತು. ಆದರೆ ಕುಟುಂಬ ತುಂಬ ಬಡತನ ಕಷ್ಟದಲ್ಲಿ ಸಮಯದಲ್ಲಿ ನಾವು ಸಾಕ್ತಾ ಇದ್ವಿ. ಇವತ್ತು ಜೀವನದಲ್ಲಿ ಒಬ್ಬ ಹೆಣ್ಮಗು ಅಂತ ಹೇಳಿದ್ರೆ ಅದು ತುಂಬ ಜನ ಶಾಪವಾಗಿ ತೊಗೊಳ್ತಾರೆ. ಆದರೆ ಅದು ನನ್ನ ಮನೇಲಿ ನಮ್ಮ ತಾಯಿ ನನಗೆ ವರದಾನವಾಗಿ ನನಗೆ ಆಶೀರ್ವಾದ ಮಾಡಿ ನನಗೆ ಧೈರ್ಯದಿಂದ ಈ ಫೀಲ್ಡಿಗೆ ನನಗೆ ಕಳಿಸಿದ್ರು. 3 ವರ್ಷದಲ್ಲಿ ಸತತವಾಗಿ ರಾತ್ರಿ ಹಗಲು ಒಂದು ಮಾಡಿ ನಾನು ಪ್ರಯತ್ನಪಟ್ಟು ನನ್ನ ಜೀವನದಲ್ಲಿ ಏನು ಒಂದು ಗುರಿ ಇಟ್ಕೊಂಡು ಬಂದೆ. ನಾನು ನನ್ನದೇ ದುಡಿಮೆಯಲ್ಲಿ ನಾನು ದುಡ್ದು ನಾನು ಮದುವೆ ಆಗಬೇಕು ಅಂತ ಹೇಳಿ. ಅದು ರಿಯಲಿ ತುಂಬ ಖುಷಿ ಆಗುತ್ತೆ, ನನಗೆ ಹೆಮ್ಮೆ ಅನಿಸುತ್ತೆ. ನಮ್ಮ ಎದುರುಗಡೆ ಇರುವಂಥ ಅಕ್ಕಪಕ್ಕದಲ್ಲಿರುವಂಥ ಜನಗಳು ನಗಾಡ್ತಾಯಿದ್ರು, ಎಲ್ಲೋ ತಿರ್ಗೋಕೆ ಹೋಗ್ತಿದ್ದಾರೆ, ಸುತ್ತಕ್ಕೆ ಹೋಗ್ತಿದ್ದಾರೆ ಅಂತ ಹೇಳಿ. 3 ವರ್ಷದ ನಂತರ ನನ್ನ ದುಡಿಮೆಯಿಂದ ನಾನು ದುಡ್ದು ನನ್ನ ವಿಜೃಂಭಣೆಯಿಂದ ನಾನು ಮದುವೆ ಆದೆ. ತುಂಬ ಹೆಮ್ಮೆ ಅನಿಸ್ತು. ನನ್ನ ಟೀಮು, ನಮ್ಮ ಅಪ್ಲೈನ್ಸು, ನಮ್ಮ MD ಸರ್ ಎಲ್ಲರೂ ಬಂದಿದ್ರು ಮ್ಯಾರೇಜಿಗೆ. ಎಷ್ಟು ಖುಷಿಪಟ್ಟರು ಅಂತ ಹೇಳಿದ್ರೆ, ಈ ಥರ ಧೈರ್ಯ ಸ್ಫೂರ್ತಿ ಹೆಣ್ಮಕ್ಳಲ್ಲಿ ಎಲ್ಲರಿಗೂ ಬರಬೇಕು. ಈಗ ನನ್ನ ಹತ್ರ ಕ್ವಿಡ್ ಕಾರ್ ಇದೆ, ಜೊತೆಗೆ ನನ್ನ ಹತ್ರ ಜುಪಿಟರ್ ಗಾಡಿ ಇದೆ. ಪ್ರತಿಷ್ಠಿತ ಏರಿಯಲ್ಲಿ ಮನೆ ತೊಗೊಂಡೆ. ಈಗ ಅಲ್ಲಿ 3 ಮನೆ ಇದೆ. ನೆಹರು ನಗರದಲ್ಲೂ 2 ಮನೆ ಇದೆ. ಆ ಮನೆಗೆ ಜೊತೆಗೆ ಇನ್ನೊಂದು ಹುಬ್ಬಳ್ಳಿಲಿ ಒಂದು ಸೈಟ್ ಮಾಡಿದ್ದೀನಿ. ಅದಾದಮೇಲೆ ಬಂದು ಇಲ್ಲಿ ಮತ್ತು ಸರ್ ಲೇಔಟ್ ತೊಗೊಂಡಿದ್ದಾರೆ, ಅಲ್ಲೊಂದು ಸೈಟ್ ಪರ್ಚೇಸ್ ಮಾಡಿದ್ದೀನಿ. ತುಂಬ ಹ್ಯಾಪಿಯಾಗಿ ಲೈಫ್ ಇವತ್ತು ನಡೆಸ್ತಾ ಇದ್ದೀವಿ. ನಮ್ಮ ಕುಟುಂಬ, ನಮ್ಮ ಫ್ಯಾಮ್ಲಿಲಿ ಎಷ್ಟು ಗೌರವ ಇದೆ ಅಂತ ಹೇಳಿದ್ರೆ, ಆ ಗೌರವ ಇದೆಲ್ಲ ಈ ಬಿಸ್ನೆಸ್ಸಿಂದಲೇ, ಈ ವಿ ಸ್ಟಾರಿಂದನೇ ಸಿಕ್ಕಿದೆ. ಥ್ಯಾಂಕ್ ಯು MD ಸರ್, ಥ್ಯಾಂಕ್ ಯು ಸೋ ಮಚ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮೂರು ವರ್ಷಗಳ ನಿರಂತರ ಕಠಿಣ ಪರಿಶ್ರಮದಿಂದ ಇಂದು ಆಡಿಕೊಂಡವರು ಸಹ ಉದ್ದೇರಿಸಿ ನೋಡುವಂತೆ ವಿ ಸ್ಟಾರ್ ಪ್ಲಸ್ನ ಮೂಲಕ ಇಂದು ಆರ್ಥಿಕವಾಗಿ, ಸಾಮಾಜಿಕವಾಗಿ ಸಮುದಾಯದಲ್ಲಿ ಉತ್ತಮ ಸ್ಥಾನಮಾನಗಳನ್ನು ಗಳಿಸಿಕೊಂಡಿರುವ ಶಬೀನಾ ಅವರಿಗೆ ಅಭಿನಂದನೆಗಳು.